ಶಿವಮೊಗ್ಗದಲ್ಲಿ ಜಾತಿ ಜನಗಣತಿ ಸರ್ವೆ ಕಾರ್ಯ ಉತ್ತಮವಾಗಿ ನಡೀತಾ ಇದೆ. ಜಿಲ್ಲೆಯೆಡೆ ಸುಮಾರು 4,000 ಗಣತಿದಾರರು ಸಮೀಕ್ಷೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಹೇಳಿದರು. ಇನ್ನು ಮುಂಜಾನೆಯೇ ಸಮೀಕ್ಷೆ ಕೈಗೊಳ್ಳುವ ಮೂಲಕ ಟಾರ್ಗೆಟ್ ಅನ್ನು ತಲುಪಲು ಕೆಲಸ ಗಣತಿದಾರರು ಮಾಡುತ್ತಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ 25,000ಕ್ಕೂ ಹೆಚ್ಚು ಮನೆಗಳ ಸರ್ವೆ ಕಾರ್ಯ ಮುಗಿದಿದೆ. ಪ್ರತಿದಿನ 40ರಿಂದ 45,000 ಮನೆಗಳ ಸರ್ವೆ ಕಾರ್ಯ ನಡೆಸಲು ಯೋಜಿಸಿದ್ದೇವೆ ಎಂದು 10,000ಕ್ಕೂ ಹೆಚ್ಚು ಮನೆಗಳ ಸರ್ವೆ ಕಾರ್ಯ ಮುಗಿದಿದೆ. ಆಪ್ ಸರಿಪಡಿಸಿ ಉತ್ತಮ ರೀತಿಯಲ್ಲಿ ಸಮೀಕ್ಷೆ ನಡೆದಿದೆ. ಮುಂದಿನ 10-12 ದಿನಗಳಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಳಿಸಲಾಗುವುದು. ಈಗಾಗಲೇ ಅನುಮತಿ ಇಲ್ಲದೆ ರಜೆ ಪಡೆದಿದ್ದು ಒಬ್ಬ ಬಿಆರ್ಸಿಗೆ ಅಮಾನತು ಮಾಡಿದ್ದಾರೆ. ಬೇರೆ ಯಾರಾದರೂ ಗಣತಿದಾರರು ಬರಲಿಲ್ಲ, ಕೆಲಸ ಮಾಡಿಲ್ಲ ಎಂದಾದ್ರೆ ಅವರ ಮೇಲೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು. ಹೇಳ್ತೀರಾ ಏನಾದ್ರು? ಈಗ ತಮಗೆಲ್ಲ ಗೊತ್ತಿದೆ, ಈ ನಮ್ಮ ಜಾತಿ ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಏನು ಮಾಡ್ತಾ ಇದ್ದೀವಿ, ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಎಲ್ಲ ತಾಲೂಕುಗಳಲ್ಲಿ ಈಗ ನಡೀತಾ ಇದೆ. ಸುಮಾರು 4,000ಕ್ಕಿಂತ ಜಾಸ್ತಿ ಗಣಿತದಾರರು ಈಗಾಗಲೇ ಫೀಲ್ಡಲ್ಲಿದ್ದಾರೆ. ಭಾಳಷ್ಟು ಜನ ಗಣಿತದಾರರು 7 ಗಂಟೆ ಬೆಳಗ್ಗೆ 7:15 ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡಿ ಆದಷ್ಟು ಎವ್ರಿ ಡೇ ಅವ್ರಿಗೆ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಅದನ್ನು ಅವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಈಗ ಸುಮಾರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 25,000ಕ್ಕಿಂತಲೂ ಜಾಸ್ತಿ ಮನೆಗಳು ಕವರ್ ಆಗಿದೆ, ಈಗಾಗಲೇ ಕವರ್ ಆಗಿದೆ. ನಾವು ಪ್ರತಿ ದಿವಸ ಇನ್ಮೇಲೆ 40ರಿಂದ 45,000 ಮಿನಿಮಮ್ ಒಂದೊಂದು ದಿನ ನಾವು ಮನೆಯನ್ನು ಕಂಪ್ಲೀಟ್ ಮಾಡಬೇಕಂತ ಗುರಿ ಹೊಂದಿದ್ದೀವಿ. ಇವತ್ತು ಸಹಿತ ಈಗ ಆಲ್ರೆಡಿ ಈಗ ನಮ್ಮದು ಸುಮಾರು ಒಂದು 10,000ಕ್ಕಿಂತ ಜಾಸ್ತಿ ಇವತ್ತು ಕವರ್ ಮಾಡಿದ್ದಾರೆ. ಸೊ ಉತ್ತಮ ರೀತಿಯಲ್ಲಿ ಈಗ ನಮ್ಮದು ಆ್ಯಪದು ಏನು ಇಶ್ಯೂಸ್ ಇತ್ತು ಅದೆಲ್ಲ ರಿಸಾಲ್ವ್ ಆಗಿದೆ. ಉತ್ತಮ ರೀತಿಯಲ್ಲಿ ಈಗ ನಡೀತಾ ಇದೆ. ಇನ್ನಷ್ಟು ಆದಷ್ಟು ಬೇಗ ನಾವು ನೆಕ್ಸ್ಟ್ ಒಂದು 8 to 10 ಡೇಸಲ್ಲಿ ಈ ಸಮೀಕ್ಷೆಯನ್ನು ಮುಗಿಸೋ ರೀತಿಯಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಅವರು ವಿದೌಟ್ ಆಥರೈಸೇಷನ್ ವಿದೌಟ್ ಪರ್ಮಿಷನ್ ಲೀವ್ ತೊಗೊಂಡ್ರು ಅಂತೇಳಿ ಸಾಗರದ ಒಬ್ಬರು BRCಗೆ ಸಸ್ಪೆಂಡ್ ಮಾಡಿದ್ದೀವಿ. ಬೇರೆಯವರು ಸಹಿತ ಯಾರು ಈಗ ಗಣತಿದಾರರು ಯಾರು ಬರಲಿಲ್ಲ, ಕೆಲಸ ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಾದರೆ ಅವ್ರ ಮೇಲೂ ಸಹಿತ ಆ್ಯಕ್ಷನ್ ತೊಗೊಳ್ತೀವಿ. ಅಲ್ಲಿ ನಮ್ಮ CEO ಅವರು ಹೇಳ್ತಾರೆ, ಈಗ ಎಲ್ಲೆಲ್ಲಿ ನೆಟ್ವರ್ಕ್ ಇಲ್ಲ ಅಲ್ಲಿ ಸಹಿತ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ CEO ಅವರು ಸಹಿತ ಮಾಹಿತಿ ಕೊಡ್ತಾರೆ. ನಾವು ಇದನ್ನು ತೊಗೊಂಡಿದ್ದೀವಿ, ಅಟೆಂಡೆನ್ಸ್ ಎಲ್ಲ ತೊಗೊಂಡಿದ್ದೀವಿ, ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಅದೆಲ್ಲ ಏನು ನಮ್ಮ ಆಡಳಿತಾತ್ಮಕ ಕ್ರಮ ಏನಿದೆ ಅದನ್ನು ತೊಗೊಳ್ತೀವಿ. ಶಿಕ್ಷಕರ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ, ಸಸ್ಪೆಂಡ್ ಎಲ್ಲ ಆಗಿದ್ದಾರೆ. ಅಲ್ಲ, ಶಿಕ್ಷಕರಲ್ಲ ಈಗ ಸಸ್ಪೆಂಡ್ ಆಗಿರೋದು, ಒಬ್ಬರು BRC ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಸಸ್ಪೆಂಡ್ ಆಗಿರೋದು. ಶಿಕ್ಷಕರಿಗೆ ಸ್ವಲ್ಪ ನಿನ್ನೆ ಎಲ್ಲ ಆ್ಯಪ್ ಎಲ್ಲ ಸಮಸ್ಯೆ ಇದ್ದಿದ್ದಕ್ಕೆ ಸ್ವಲ್ಪ ಇಲ್ಲಿ ತನಕ ಲಿಬರಲ್ ಆಗಿ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾವುದೇ ಶಿಕ್ಷಕರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಇನ್ನು ಯಾರಾದರೂ ಅವರು ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಪ್ರತಿ ದಿವಸ ಅವರು ಮಿನಿಮಮ್ 10ರಿಂದ 12 ಮಾಡಬೇಕಂತ ಹೇಳಿದ್ದೀವಿ. ಅಷ್ಟನ್ನು ಭಾಳಷ್ಟು ಜನ ಶಿಕ್ಷಕರು ಕೇವಲ 1-1.5 ಗಂಟೆಯಲ್ಲೇ ಮಾಡ್ತಾ ಇದ್ದಾರೆ. 2-2:30 ಮುಗಿಸ್ಬಿಡ್ತಾರೆ. ಬೆಳಗ್ಗೆ ಒಂದು 8 ಗಂಟೆ ಸ್ಟಾರ್ಟ್ ಮಾಡಿ 10-10:15 ಮುಗಿಸಿದವರು ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಆ ಥರ ಒತ್ತಡ ಅಂತೇನಿಲ್ಲ. ಮತ್ತು ಅವ್ರ ರೆನ್ಯುಮರೇಷನ್ ಸಹಿತ ಈಗ 5,000 ಪ್ರತಿ ಇದಕ್ಕೆ ಏನೇನು ಕೊಡೋದಿದೆ ಅದನ್ನು ಸಹಿತ ನಾವೀಗ ರಿಲೀಸ್ ಮಾಡ್ತಾ ಇದ್ದೀವಿ. ಗಣತಿ ಅಂದಮೇಲೆ ಎಲ್ಲರೂ ನಾವು ಸರ್ಕಾರಿ ನೌಕರರ ಮೇಲೆ ಕೆಲಸ ಮಾಡಲೇಬೇಕಾಗತ್ತೆ. ನಾವು ಸಹಿತ ವರ್ಕ್ ಮಾಡ್ತಾಯಿದ್ದೀವಿ, ಅವ್ರಿಗೂ ವರ್ಕ್ ಮಾಡಿ ಅಂತ ಹೇಳಿ ನಾವೆಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ. ನೆಟ್ವರ್ಕ್ ಶ್ಯಾಡೋ ಏರಿಯಾದಲ್ಲಿ ಯಾವ ಥರ ಕೆಲಸ ಮಾಡ್ತೀವಿ CEO ಅವರು ಹೇಳ್ತಾರೆ.